ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋದವರು ಇದೇ ಮೊದಲ ಬಾರಿಗೆ ಅವರ ಸಿಮ್ಮಿಂದು ಪ್ರೀಪೇಯ್ಡ್ ಪ್ಲ್ಯಾನ್ನಲ್ಲಿ ನೆಟ್ಫ್ಲಿಕ್ಸ್ ಬಂಡಲ್ನ ಕೊಟ್ಟಿರುವಂಥದ್ದು. ನಿಮ್ಮ ಮೊಬೈಲ್ ರೀಚಾರ್ಜ್ ಪ್ಲ್ಯಾನ್ ಜೊತೆಗೇ ಫ್ರೀಯಾಗಿ ನಿಮಗೆ ನೆಟ್ಫ್ಲಿಕ್ಸ್ ಪ್ಲ್ಯಾನ್ ಸಿಗ್ತಾ ಇರುವಂಥದ್ದು. ಬೇಸಿಕ್ ಪ್ಲ್ಯಾನ್ ಅಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ನೀವೇನಾದರೂ 1,099 ರೂಪಾಯಿ, 1,100 ಅಪ್ರಾಕ್ಸಿಮೇಟ್ಲಿ ಈ ಒಂದು ಪ್ಲ್ಯಾನ್ ನೀವು ತೊಗೊಂಡಿದ್ರೆ ಪ್ರತಿದಿನ 2 GB 84 ದಿನ ವ್ಯಾಲಿಡಿಟಿ, ಈ ಪ್ಲ್ಯಾನಲ್ಲಿ ನಿಮಗೆ ನೆಟ್ಫ್ಲಿಕ್ಸ್ ಬೇಸಿಕ್ ಪ್ಲ್ಯಾನ್ ಸಿಗ್ತಾ ಇರುವಂಥದ್ದು. ಅವ್ರದ್ದು ಇನ್ನೊಂದು ಪ್ಲ್ಯಾನ್ ಇದೆ 1,500 ರೂಪಾಯಿಂದು 3 GB ಪ್ರತಿದಿನಕ್ಕೆ. ಇದರಲ್ಲೂ ಕೂಡ ಈ ನೆಟ್ಫ್ಲಿಕ್ಸ್ ಪ್ಲ್ಯಾನ್ ಸಿಗ್ತಾ ಇದೆ. ಸೊ ನೀವೇನಾದರೂ ಇದನ್ನು ರೀಚಾರ್ಜ್ ಮಾಡ್ಕೊಂಡಿದ್ರೆ ಅಥವಾ ನೆಕ್ಸ್ಟ್ ಮಾಡಿಸ್ಕೊಂಡ್ರೆ ಈ ಪ್ಲ್ಯಾನ್ ಜೊತೆಗೇ ಫ್ರೀಯಾಗಿ ಸಿಕ್ಬಿಡುತ್ತೆ ನೆಟ್ಫ್ಲಿಕ್ಸು. ಕ್ರೇಜಿ ಗುರು, ಏನೇನೋ ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ ಜಿಯೋದವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಭಾರತದ ಮೊಟ್ಟ ಮೊದಲ 3D ಪ್ರಿಂಟೆಡ್ ಪೋಸ್ಟ್ ಆಫೀಸನ್ನು ಇನಾಗರೇಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ದೇಶದ ಪ್ರಧಾನಿಗಳು ಸಹ ಟ್ವಿಟ್ಟರ್ನಲ್ಲಿ ಶೇರ್ ಮಾಡಿಕೊಂಡ್ರು. ನಮ್ಮ ಭಾರತದ ಮೊಟ್ಟ ಮೊದಲ 3D ಪ್ರಿಂಟೆಡ್ ಪೋಸ್ಟ್ ಆಫೀಸು. ಆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಯಾವ ರೀತಿ 3D ಪ್ರಿಂಟ್ ಮಾಡ್ತಾರೆ ಈ ಒಂದು ಪೋಸ್ಟ್ ಆಫೀಸ್ ಅಂತ. ಏನು ದೊಡ್ಡ ಮೆಷಿನ್ರಿ ಇರುತ್ತೆ, ಒಂದು ನಾಸಲ್ಲಿಂದ ಈ ಒಂದು ಏನು ಸಿಮೆಂಟು ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ಅದು ಅದರಿಂದ ಹೊರಗಡೆ ಬರ್ತಾ ಹೋಗುತ್ತೆ, ಅದು ಪ್ರಿಂಟ್ ಮಾಡುತ್ತೆ, ಆಯಿತಾ. ಸೊ ಮುಂಚೆನೇ ಫೀಡ್ ಮಾಡಿರ್ತಾರೆ ಕಂಪ್ಯೂಟ್ರಿಗೆ, ಸೊ ಯಾವ ರೀತಿ ಎಲ್ಲೆಲ್ಲಿ ಮೂವ್ ಆಗಬೇಕು ಅಂತ. ಸೊ ಈ ಮೂಲಕ ಈ ರೀತಿ 3D ಪ್ರಿಂಟೆಡ್ ಮನೆಗಳನ್ನೂ ಕೂಡ ನೆಕ್ಸ್ಟು ಕಟ್ತಾರೆ, ಆಯಿತಾ. ಆಲ್ರೆಡಿ ಇದಾವೆ ಅವು, ಬಟ್ ಅಷ್ಟೊಂದು ಎಕ್ಸಿಕ್ಯೂಟ್ ಆಗಿಲ್ಲ ನಮ್ಮ ದೇಶದಲ್ಲಿ. ಒಟ್ಟಿಗೆ ಗೌರ್ಮೆಂಟ್ನವರು ಇದನ್ನು ಏನೋ ಎಕ್ಸ್ಪೆರಿಮೆಂಟ್ ರೀತಿ ಮಾಡಿ ಒಂದು ಪೋಸ್ಟ್ ಆಫೀಸನ್ನು ಓಪನ್ ಅಂತೂ ಮಾಡಿದ್ದಾರೆ. ಒಂದು ಒಳ್ಳೆಯ ವಿಷಯ, ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಒಬ್ಬ ಸ್ಟೂಡೆಂಟು, ಎಂಜಿನಿಯರಿಂಗ್ ವಿದ್ಯಾರ್ಥಿ ಅಂತೆ ಅವನು, ಕನ್ನಡದವನಲ್ಲ, ನಾರ್ತಿ. ಅವನೇನು ಮಾಡೋನೆ, ಅಮೆಝಾನ್ಗೆ ರೀಫಂಡ್ ಸ್ಕ್ಯಾಮ್ ಮಾಡಿಬಿಟ್ಟವನೆ. ಆರ್ಡ್ರು ಮಾಡೋದು, ಆಮೇಲೆ ರಿಟರ್ನ್ ಮಾಡೋದು, ಡಿವೈಸ್ ವಾಪಸ್ ಕೊಡದೆ ರೀಫಂಡ್ ಬರುತ್ತಲ್ವಾ. ಸೊ ಏನೋ ಲೂಪ್ ಹೋಲ್ ಕಂಡಿಡ್ಕೊಂಡ್ಬಿಟ್ಟು ಹೆವಿ ಸ್ಕ್ಯಾಮ್ ಮಾಡಿಬಿಟ್ಟವನು. 16 ಐಫೋನ್ ಸ್ಕ್ಯಾಮ್ ಆಗಿದೆಯಂತೆ, 4 ಮ್ಯಾಕ್ ಬುಕ್ ಅಂತೆ. ಸೊ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಸಿಗಾಕೊಂಡಿದ್ದಾನೆ. ಅವನ ಅಕೌಂಟಲ್ಲಿದ್ದು 30 ಲಕ್ಷನೂ ಸೀಸ್ ಮಾಡಿ ಬಿಸಾಕಿದ್ದಾರೆ. ಅದು ಹೆಂಗೆ ಅಂತ ಗೊತ್ತಿಲ್ಲ, ಆಯ್ತು. ಏನೋ ಲೂಪ್ ಹೋಲ್ ಕಂಡಿಡ್ಕೊಂಡ್ಬಿಟ್ಟವನೆ. ಆರ್ಡ್ರು ಮಾಡೋದು ಅಮೆಝಾನಲ್ಲಿ ಐಫೋನ್, ದೊಡ್ಡ ಎಕ್ಸ್ಪೆನ್ಸಿವ್ ವಸ್ತುಗಳನ್ನ ಆರ್ಡ್ರ್ ಮಾಡೋದು. ನಿಮಗೆ ಅದು ಡೆಲಿವರ್ ಆದಮೇಲೆ, ಅವನಿಗೆ ಡೆಲಿವರ್ ಆದಮೇಲೆ ಅವನು ನಾನು ರಿಟರ್ನ್ ಅಂತ ಬುಕ್ ಮಾಡ್ತಾನೆ, ಬಟ್ ರಿಟರ್ನ್ ಆಗಲ್ಲ. ಅದು ರಿಟರ್ನ್ ಆಗಿದ ಮುಂಚೆನೇ ರೀಫಂಡ್ ಬಂದುಬಿಡುತ್ತೆ. ಸೊ ಅದು ರಿಟರ್ನೂ ಆಗಲ್ಲ. ಸೊ ಹೆಂಗೋ ಸಿಗಾಕೊಂಬಿಟ್ಟವನೇ. ಇಲ್ಲೆಲ್ಲೋ ಬೆಂಗಳೂರಿನಲ್ಲಿ ಲೋಕಲ್ ಅಮೆಝಾನ್ ಹಬ್ ಇರುತ್ತಲ್ವ, ಡೆಲಿವರಿ ಹಬ್ಬು, ಅವನು ಯಾರೋ ಚೆಕ್ ಮಾಡಿದಾಗ ಈ ರೀತಿ ಏನು ಹಿಂಗೆ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಚೆಕ್ ಮಾಡವನೇ. ಇಲ್ಲಿ ಬಂದ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ವಿಚಾರಿಸಿದಾಗ ಗೊತ್ತಾಗಿದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟವನೇ, ಸಿಗಾಕೊಂಡಿದ್ದಾನೆ. ಸೊ ಹಿಂಗೆ ಏನು ಮಾಡೋಕ್ಕಾಗಲ್ಲ, ನ್ಯಾಯವಾಗಿ ದುಡ್ದಿರೋದೇ ಉಳಿಯಲ್ಲ. ಎಷ್ಟೋ ಸಲ ಹಿಂಗೆ ಸ್ಕ್ಯಾಮ್ ಮಾಡಿ ಈ ರೀತಿ ಮಾಡಿರೋದು ದುಡ್ಕೊಂಬಿಡುತ್ತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇವನೊಬ್ಬ ಹ್ಯಾಕರ್, ಇನ್ನೊಂದು ಸ್ಕ್ಯಾಮ್ ಕತೆ ಇದು. IRCTC ವೆಬ್ಸೈಟ್ನೇ ಸ್ಕ್ಯಾಮ್ ಮಾಡವನೆ. ಸೊ ತತ್ಕಾಲ್ ಟಿಕೆಟ್ ಏನೋ ಬರುತ್ತಲ್ವ, ತತ್ಕಾಲ್ ಟಿಕೆಟ್ ಬುಕ್ ಮಾಡೋದು ಬರುತ್ತಲ್ವ, ಸೊ ಆ ಒಂದು ಪೇಜನ್ನೇನೋ ಹ್ಯಾಕ್ ಮಾಡ್ಬಿಟ್ಟು ಮೋಸ್ಟ್ಲಿ 30 ಲಕ್ಷ ದುಡ್ಡೆಲ್ಲ ಅವನ ಅಕೌಂಟ್ಗೆ ಹೋಗ್ಬಿಟ್ಟಿದೆ. ಯಾರೋ ಅಂದರೆ ನಾವು ಹೋಗ್ತೀವಲ್ಲ ಬುಕ್ ಮಾಡೋದಕ್ಕೆ ತತ್ಕಾಲ್ನ, ಎಲ್ಲರೂ ಮಾಡಿದ್ದೆಲ್ಲ ಅವನು ಅಕೌಂಟಿಗೆ ಹೋಗ್ಬಿಟ್ಟಿದೆ, ಪೇ ಮಾಡಿರೋದೆಲ್ಲ. 30 ಲಕ್ಷ ಸ್ಕ್ಯಾಮ್ ಮಾಡೋ, ಬಟ್ ಸಿಗಾಕೊಂಡು ಅವನು ಇನ್ನೇನು ನ್ಯಾಯವಾಗಿ ಮಾಡಿದ್ದು, ಹೇಳ್ತೀನಲ್ಲ, ನ್ಯಾಯವಾಗಿ ಮಾಡಿದ್ದು ಎಲ್ಲೂ ಉಳಿಯಲ್ಲ, ಸಿಗಾಕೊಳ್ಳೋದೇ ಒಂದಲ್ಲ ಒಂದಿನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಸರ್ಕಾರದವರು ಬಲ್ಕಾಗಿ ಸಿಮ್ಮನ್ನು ಪರ್ಚೇಸ್ ಮಾಡುವುದನ್ನು ಬ್ಯಾನ್ ಮಾಡಿರುವಂಥದ್ದು. ಯಾರಾದರೂ ಹೋದ ತಕ್ಷಣ ಒಂದು 5 ಸಿಮ್ ಕೊಡಿ ಅನ್ನೋದಕ್ಕಾಗುವುದಿಲ್ಲ, ಬ್ಯಾನ್ ಮಾಡಿದ್ದಾರೆ. ಮತ್ತು ಈ ಒಂದು ಶಾಪ್ ಇಟ್ಕೊಂಡಿರ್ತಾರಲ್ವ ಡೀಲರ್ಸ್ಗಳು, ಸೊ ಅವರಿಗೆ ಪೊಲೀಸ್ ವೆರಿಫಿಕೇಷನ್ ಆಗಬೇಕಂತ ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ ಈ ಡೀಲರ್ಸ್ಗಳಿಗೆ. ಅಂದರೆ ಒಂದು ಮೇನ್ ಡೀಲರ್ ಇರ್ತಾನೆ, ಅವನಿಂದ ಎಲ್ಲ ಸಿಮ್ ತೊಗೊಬೇಕಲ್ವ. ಸೊ ಅವನನ್ನು ಪೊಲೀಸ್ ವೆರಿಫಿಕೇಷನ್ ಮಾಡಿದ್ರೆ, ಸೊ ಇನ್ಮೇಲೆ ಇದು ಬೇಕಾಬಿಟ್ಟು ಎಲ್ಲ ಒಂದು 10 ಸಿಮ್ 15 ಆಗಲ್ಲ, 1 ಸಿಮ್ಮು 2 ಸಿಮ್ಮು ಈ ರೀತಿ ಒಂದು ಮಿನಿಮಮ್ ಇಷ್ಟು ಅಂತ ಇರುತ್ತೆ, ಅಷ್ಟು ತೊಗೊಬೋದು. ಬಿಟ್ಟರೆ ಬಲ್ಕಾಗಿನ್ನ ಯಾರೂ ಕೂಡ ಸಿಮ್ ಕಾರ್ಡ್ಗಳನ್ನು ತೊಗೊಳೋದಕ್ಕೆ ಆಗುವುದಿಲ್ಲ. ಏನೇನೋ ಹೊಸ್ದಾಗಿ ಟ್ರೈ ಮಾಡ್ತಿದ್ದಾರೆ ಗೌರ್ಮೆಂಟ್ನವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಭಯಂಕರ AI ಟೂಲ್ ಬಂದಿದೆಯಂತೆ, ಆಯಿತಾ. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ, ನೀವು ಟೈಪ್ ಮಾಡುವಂಥ ಕೀಬೋರ್ಡ್ ಸೌಂಡನ್ನು ಕೇಳಿಸ್ಕೊಂಡು ನೀವೇನು ಟೈಪ್ ಮಾಡ್ತಿದ್ದೀರಾ ಅಂತ 95% ಆ್ಯಕ್ಯುರೇಟಾಗಿ ಗೆಸ್ ಮಾಡುತ್ತಂತೆ. ಯಪ್ಪ, ಕೀಬೋರ್ಡ್ ಸೌಂಡಲ್ಲಿ ನಾವೇನೋ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀವಿ ಅಂತ ಅಂದರೆ 95% ಆ್ಯಕ್ಯುರೇಟಾಗಿ ಗೆಸ್ ಮಾಡುತ್ತಂತೆ. ಕ್ರೇಜಿ ಗುರು. ಒಂದು ಸಲ ಯೋಚನೆ ಮಾಡಿ ನೋಡಿ, ನಮ್ಮ ಫೋನ್
ಯಾವಾಗಲೂ ಕೂಡ ಈ ಒಂದು ಗೂಗಲ್ ಅಸಿಸ್ಟೆಂಟಿಗೋಸ್ಕರ ರೆಕಾರ್ಡ್ ಅಂದರೆ ನಮ್ಮ ವಾಯ್ಸನ್ನು ಕೇಳಿಸ್ಕೋತಾ ಇರುತ್ತೆ ಯಾವಾಗಲೂ ಕೂಡ. ಜೊತೆಗೆ ಅಲೆಕ್ಸಾ ಯಾವಾಗಲೂ ನಮ್ಮ ವಾಯ್ಸನ್ನು ಕೇಳಿಸ್ಕೋತಾ ಇರುತ್ತೆ. ಅದು ಟ್ರಿಗರ್ ಆಗಬೇಕು ಅಂದರೆ ಆಬ್ವಿಯಸ್ಲಿ ಕೇಳಿಸ್ಕೊಳ್ಳೇಬೇಕು. ಗೆಸ್ ಮಾಡ್ಕೊಳ್ಳಿ, ನಿಮ್ಮ ಪಕ್ಕ ನಿಮ್ಮ ಫೋನೋ ಅಥವಾ ಈ ಅಲೆಕ್ಸಾ ಇತ್ತು ಅಂದ್ಕೊಳ್ಳಿ, ನೀವು ಟೈಪ್ ಮಾಡ್ತಾ ಇರ್ತೀರಾ, ಆ ಸೌಂಡ್ನ ಕೇಳಿಸ್ಕೊಂಡು ನೀವು ಏನು ಟೈಪ್ ಮಾಡ್ತೀರಾ ಅಂತ ಅದು ಗೆಸ್ ಮಾಡ್ಬೋದು. 95% ಆ್ಯಕ್ಯುರೇಟಾಗಿ ಗೆಸ್ ಮಾಡುತ್ತಂದರೆ ಲೆಕ್ಕ ಹಾಕೊಳ್ಳಿ ನೀವು. ಕ್ರೇಜಿ ಗುರು ಅಪ್ಪ, ಇನ್ನೂ ಏನೇನು ನೋಡಬೇಕು ಈ ಒಂದು AI ಜಗತ್ತಿನಲ್ಲಿ ಗೊತ್ತಿಲ್ಲ. ಇದಂತೂ ಹೆವಿ ಭಯಂಕರವಾಗಿದೆ, ಭಯ ಓಡಿಸುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಟೆಸ್ಲಾದವರು ಮತ್ತು ಟೊಯಾಟಾ ಈ ರೀತಿ ಅನೇಕ ಕಾರ್ ಕಂಪ್ನಿಗಳು ಬೇರೆ ಕಂಪ್ನಿಯಿಂದ ಬ್ಯಾಟ್ರಿಯನ್ನು ಪರ್ಚೇಸ್ ಮಾಡ್ತವೆ ಆಯಿತಾ. ಸೊ ಅವರೆಲ್ಲ ಈ CATL ಅಂತ ಒಂದು ವೆಂಡರ್ ಅವ್ರ ಹತ್ರ ಈ ಬ್ಯಾಟ್ರಿಗಳನ್ನು ಅವ್ರ ಕಾರ್ಗಳಿಗೆ ಪರ್ಚೇಸ್ ಮಾಡ್ತಾರೆ. ಈ CATL ಅವರು ಒಂದು ಹೊಸ ಬ್ಯಾಟ್ರಿ ಟೆಕ್ನಾಲಜಿಯನ್ನು ತೊಗೊಂಬಂದಿರುವಂಥದ್ದು ಆಯಿತಾ. ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತಂತೆ. ಆ ಬ್ಯಾಟ್ರಿ ಪ್ರೊಡಕ್ಷನ್ ಈ ವರ್ಷನೇ ಶುರು ಮಾಡ್ತಾ ಇದ್ದಾರಂತೆ. ನೀವು ನಂಬಲ್ಲ, ಬರೀ 10 ನಿಮಿಷ ಚಾರ್ಜ್ ಮಾಡಿ 400 ಕಿಲೋಮೀಟ್ರ್ ರೇಂಜ್ ಸಿಗುತ್ತಂತೆ. ಬರೀ 10 ನಿಮಿಷಕ್ಕೆ 400 ಕಿಲೋಮೀಟ್ರ್ ರೇಂಜ್ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ. ಇದು ಏನಾದರೂ ಪ್ರಾಪರಾಗಿ ಎಕ್ಸಿಕ್ಯೂಟ್ ಆಯಿತು ಅಂದರೆ ಇನ್ನೂ ತುಂಬ ಫಾಸ್ಟಾಗಿ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರೋಕ್ಕೆ ಶುರುವಾಗ್ತವೆ. ಒಂದು ಡ್ರಾಬ್ಯಾಕ್ ಎಲೆಕ್ಟ್ರಿಕ್ ವೆಹಿಕಲ್ ಏನಪ್ಪ ಅಂದರೆ ಇಷ್ಟು ದಿನ ಇದ್ದಿದ್ದು, ಇವು ಚಾರ್ಜ್ ಮಾಡೋಕ್ಕೆ 1 ಗಂಟೆಗಟ್ಟಲೆ ನಾವು ಚಾರ್ಜಿಂಗ್ ಸ್ಟೇಷನ್ ನಿಂತ್ಕೋಬೇಕು. ಅದೇ ಫಾಸ್ಟ್ ಚಾರ್ಜಿಂಗ್ ಬಂತು ಅಂತ ಅಂದರೆ ಕ್ರೇಜಿ ಆಗಿರುತ್ತೆ ಆಯಿತಾ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡುತ್ತೆ ಅದು ಆಯಿತಾ. ಸೊ ನೋಡೋಣ, ಬಂದರೆ ಅಂತೂ ಸಖತ್ತಾಗಿರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು 440 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ತೊಗೊಂಬರ್ತಾರಂತೆ. 440 ಮೆಗಾ ಪಿಕ್ಸೆಲ್ನ ಸೆನ್ಸಾರ್ನ ಡೆವಲಪ್ ಮಾಡ್ತಾ ಇದ್ದಾರಂತ ಆಯಿತಾ. HU1 ಸೆನ್ಸಾರ್ ಅಂತೆ 440 MP, ಮತ್ತು ಇನ್ನೊಂದು 320 MP ಕೂಡ ಬರುತ್ತಂತೆ. 200 MP ಆಲ್ರೆಡಿ ಇದೆ. ಸೊ ಕ್ರೇಜಿ ಗುರು, 440 MP ಅಂತ ಅಂದರೆ ಹೆಂಗಿರ್ಬೋದು ಯೋಚನೆ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ರೆಸೊಲ್ಯೂಷನ್ ಫೋಟೋ ತೆಗಿಬೇಕು ಅಂದರೆ ಪ್ರೊಸೆಸರ್ ಎಷ್ಟು ಪವರ್ಫುಲ್ ಆಗಿರಬೇಕು ಅಂತ ಯೋಚನೆ ಮಾಡಿ. 440 MP, ಅಪ್ಪ ಕ್ರೇಜಿ ಗುರು. ಈಗ 12 MP ಎಷ್ಟೋ ಚೆನ್ನಾಗಿರುತ್ತೆ ಐಫೋನಲ್ಲಿ. ಈಗ ಸ್ವಲ್ಪ ದಿನ ಮುಂಚೆ 12 ಮೆಗಾ ಪಿಕ್ಸೆಲ್ ಇರ್ತಿತ್ತು ಬರೀ. 440 MP. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 15 ಸೀರೀಸ್ನಲ್ಲಿ ಕನ್ಫರ್ಮ್ ಆಗಿರೋ ಪ್ರಕಾರ USB Type-C ಪೋರ್ಟ್ ಇರುತ್ತೆ. ಜೊತೆಗೆ 35 ವ್ಯಾಟಿಂದು ವೈರ್ಡ್ ಚಾರ್ಜಿಂಗ್ ಕೊಡ್ತಾರಂತೆ ಆಯಿತಾ. ಇದೇ ಫಸ್ಟ್ ಟೈಮ್ ಸ್ವಲ್ಪ ಫಾಸ್ಟಾಗಿ ಚಾರ್ಜ್ ಆಗ್ತಾ ಇದೆ. ಮೋಸ್ಟ್ಲಿ USB Type-Cಯಿಂದ ಫಾಸ್ಟ್ ಚಾರ್ಜಿಂಗ್ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ ಒಟ್ಟಿಗೆ. ಸೊ ಫಸ್ಟ್ ಟೈಮ್ 35 ವ್ಯಾಟನ್ನು ಐಫೋನೆಲ್ಲ ನೋಡ್ಬೋದು, ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಫೋಲ್ಡಬಲ್ ಟ್ಯಾಬ್ಲೆಟನ್ನು ಲಾಂಚ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಟ್ಯಾಬ್ಲೆಟ್ ಮತ್ತು ಲ್ಯಾಪ್ಟಾಪನ್ನು ಕೂಡ. ಲ್ಯಾಪ್ಟಾಪು ಮುಂಚೆ ನೋಡಿದ್ದೀವಿ ನಾವು ಆಯಿತಾ. ಫೋಲ್ಡಬಲ್ ಲ್ಯಾಪ್ಟಾಪ್ ಬೇರೆ HP ಅವರು ಯಾರೋ ಲಾಂಚ್ ಮಾಡಿದ್ದಾರೆ ಆಲ್ರೆಡಿ. ಫೋಲ್ಡಬಲ್ ಫುಲ್ ಡಿಸ್ಪ್ಲೇ ಫುಲ್ ಸ್ಕ್ರೀನ್ ಇರುವಂಥ ಲ್ಯಾಪ್ಟಾಪನ್ನು. ಆದರೆ ಫೋಲ್ಡಬಲ್ ಟ್ಯಾಬ್ಲೆಟ್ ಅವಶ್ಯಕತೆ ಏನಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಆಯಿತಾ. ಆಲ್ರೆಡಿ ನಾವು ಫೋಲ್ಡಬಲ್ ಫೋನ್ನ ಈಗ ನೋಟ್ ಎಲ್ಲ ಇದಲ್ವಾ, ಏನೋ ಫೋಲ್ಡ್ ಇದೆ ಅಲ್ವಾ ಸ್ಯಾಮ್ಸಂಗಿಂದು. ಆ ಫೋಲ್ಡ್ನ ಓಪನ್ ಮಾಡಿದ್ರೆ ಒಂದು ಲೆವೆಲ್ಗೆ ಟ್ಯಾಬ್ಲೆಟ್ ಥರನೇ ಆಗುತ್ತೆ. ಇವರು ಟ್ಯಾಬ್ಲೆಟನ್ನೇ ಫೋಲ್ಡಬಲ್ ಮಾಡಬೇಕು ಅಂತಿದ್ದಾರೆ ಅಂತಂದರೆ ಇನ್ನೂ ಎಷ್ಟು ದೊಡ್ಡದು ಮಾಡ್ತಾರೋ ಗೊತ್ತಿಲ್ಲ. ಅದು ಅನ್ಸ್ಕೊಳ್ಳೋದೇ ಅಲ್ಲ, ಟ್ಯಾಬ್ಲೆಟ್ ಅಂದರೆ ಅನ್ಸ್ಕೊಳ್ಳೋದು ನಂಗೆ ಅನ್ನಿಸ್ತಂಗೆ. ಬಟ್ ಕಾದು ನೋಡೋಣ ಹೆಂಗೆ ಬರುತ್ತೆ, ಬಂದರೆ ಪ್ರೈಸ್ ಹೆಂಗಿರುತ್ತೆ ಅಂತ. ಫೋಲ್ಡಬಲ್ ಫೋನಿಗೆ ಫೋಲ್ಡಿಗೆ ಹೆವಿ ಎಕ್ಸ್ಪೆನ್ಸಿವ್ ಇದೆ. ಇನ್ನು ಟ್ಯಾಬ್ಲೆಟು ತೊಗೊಂಡು ಬಂದುಬಿಟ್ರೆ 2-2.5 ಲಕ್ಷ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್, ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ IT ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.